ಅನದರ್ ಡೇ ಅನದರ್ ವ್ಲಾಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನವರಾತ್ರಿ ಸ್ಪೆಷಲ್ ಒಂದು ರೆಸಿಪಿ ಹೇಳಲಿಕತ್ತೀನಿ. ನವರಾತ್ರಿ ಚಾಲು ಆಗೋಣ ಎಲ್ಲರೂ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೇಳ್ತಾರೆ. ಸೊ ಅದ ಚಹಾ, ಅದ ಕಾಫಿ, ಅದ ಹಾಲು ಮಾಡಿಕೊಡೋದ್ರಕ್ಕಿಂತ ಇದೊಂದು ಡಿಫ್ರೆಂಟ್ ಹಾಲದ ರೆಸಿಪಿ ಶೇರ್ ಮಾಡಿ ನಿಮ್ಮ ಮುಂದೆ. ಅಗದಿ ಸರಳದ 15-20 ನಿಮಿಷನಾಗ ಆಗಿ ಹೋಗ್ತದೆ ರೆಸಿಪಿ. ಅದಕ್ಕೂ ಮುಂಚೆ ನಾನು ನವರಾತ್ರಿ ಕಲರ್ ವೈಸ್ ನಾನು ಸೀರೆಗಳ್ನ ಹಾಕ್ಕೊಳಕತ್ತಿದ್ದೆ ಬಿಸಿಲಿಗೆ. ದಿನ ಯೂಶ್ವಲಿ ಸೀರೆ ಉಡೋಂಗಿಲ್ಲ, ಹೀಗಾಗಿ ಅವು ಪ್ಯಾಕ್ಡ್ ಇರ್ತಾವಲ್ಲ, ಅದಕ್ಕೆ ಉಡೋಕ್ಕಿಂತ ಮುಂಚೆ ಒಂಚೂರು ಬಿಸಿಲಿಗೆ ಹಾಕೋಣ ಅಂಥೇಳಿ ನಾನು ಸೀರೆಗಳ್ನ ಹಾಕ್ಕೊಳಕತ್ತಿದ್ದೆ. ಆಮೇಲೆ ಕಲರನ್ನು ನಾನು ಮೆನ್ಷನ್ ಮಾಡೇನಿ ವಿಡಿಯೋ ಒಳಗೆ, ಬೇಕಾದ್ರೆ ನೀವು ರೆಫರ್ ಮಾಡ್ಕೋರಿ. ಸೊ ಇವಿಷ್ಟು 9 ಸೀರೆಗಳ್ನ ಹಾಕ್ಕೊಂಡೆ ನಾನು. ಹಂಗೆ ಇದು ವಿಡಿಯೋ ನಾನು ಮುಂಚೆನೇ ಪೋಸ್ಟ್ ಮಾಡಾಕಿದ್ದೆ, ಖರೆ ನನಗೆ ಆರಾಮ ಉಳಿಲಿಲ್ಲ, ಹೀಗಾಗಿ ಲೇಟ್ ಆಯಿತು ಪೋಸ್ಟ್ ಮಾಡಲಿಕ್ಕೆ. ಸೀರೆಗಳು ಆರೋತನ ನಾವು ಏನು ರೆಸಿಪಿ ಅದಲ್ಲ ನವರಾತ್ರಿ ಸ್ಪೆಷಲ್ ಅದನ್ನು ರೆಡಿ ಮಾಡೋಣ. ನಾ ಇಲ್ಲಿ ಕುಂಬಳಕಾಯಿ ಒಂದು ಸ್ಲೈಸ್ ಯೂಸ್ ಮಾಡ್ಕೊಳಿಕತ್ತೀನಿ. ಮೊದಲಿಗೆ ಎಲ್ಲ ಸಿಪ್ಪಿ ಚೆನ್ನಾಗಿ ತೆಗೆದಿಟ್ಕೊಂಡು ಕುಂಬಳಕಾಯಿನ ಸಣ್ಣ ಸಣ್ಣ ಹೋಳು ಮಾಡಿಟ್ಕೊಂಡು ಅದನ್ನು ಸ್ಟೀಮ್ ಮಾಡ್ಕೊರಿ ಮೀಡಿಯಮ್ ಫ್ಲೇಮ್ ಒಳಗೆ 10-15 ನಿಮಿಷ. ನಿಮ್ಮ ಮನೆಯೊಳಗೆ ಸ್ಟೀಮರ್ ಇಲ್ಲ ಅಂದ್ರೆ ನೀವು ಕುದಿಸ್ಕೋಬಹುದು. 10-15 ನಿಮಿಷ ಕುದಿಸ್ಕೋರಿ. ಇದು ನವರಾತ್ರಿ ಸ್ಪೆಷಲ್ ಅಂತಲೇ ಅಲ್ಲ, ಇದನ್ನು ನೀವು ಹಂಗೂ ಮಾಡ್ಕೊಂಡು ಕುಡಿಬೋದು. ಯಾಕಂದ್ರೆ ಕುಂಬಳಕಾಯಿ ಒಳಗೆ ಫೈಬರ್ ಅದ, ಆಮೇಲೆ ವಿಟಮಿನ್ ಸಿ ಹೇರಳವಾಗ್ಯದ, ಗುಡ್ ಫಾರ್ ಡೈಜೆಷನ್, ಕ್ಯಾಲ್ಸಿಯಮಿಗೆ ಚಲೋ ಅದ, ಇಮ್ಯುನಿಟಿಗೆ ಚಲೋ ಅದ. ಹೀಗಾಗಿ ನೀವು ಇದನ್ನು ಯಾವಾಗಾರು ಮಾಡ್ಕೊಂಡು ಕುಡಿಬೋದು. ಇನ್ನು ನವರಾತ್ರಿ ಸ್ಪೆಷಲ್ ಯಾಕಂದೆ ಅಂದ್ರೆ ಈಗ ಅರ್ಶಿನ ಕುಂಕುಮಕ್ಕೆ ಹೇಳಿದಾಗ ಬರೀ ಅದ ಹಾಲು ಚಹಾ ಕಾಫಿಗಿಂತ ಇದು ಇರಲಿ ಅಂತ ಹೇಳಿ ಸ್ಟೀಮ್ ಮಾಡ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊರಿ. ತರಿ ಮಿಕ್ಸರ್ ಆದರೂ ನಡೀತದೆ. ನೆಕ್ಸ್ಟ್ ನಾವು ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡೀವಿ. ನಿಮಗೆ ಯಾವ ಸ್ವೀಟ್ನರ್ ಬೇಕೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಬೇಕಂದ್ರೆ ಬೆಲ್ಲನೂ ಹಾಕ್ಕೋಬಹುದು. ಅದಾದಮೇಲೆ ನಾ ಇಲ್ಲಿ ಫ್ರಿಜ್ ಒಳಗೆ ಇಟ್ಟಿದ್ದ ಹಾಲು ಹಾಕ್ಕೊಂಡೀನಿ. ಎಲ್ಲ ಕೂಡಿಸಿ ಮಿಕ್ಸರ್ ಮಾಡ್ಕೊರಿ. ಅದಾದಮೇಲೆ ಏಲಕ್ಕಿ ತೊಗೊಂಡೇನಿ 2, ಅದನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಕಾಜುನೂ ತೊಗೊಂಡೇನಿ, 1-4 ಕಾಜು ಸಣ್ಣಂಗೆ ಹೆಚ್ಚಿಟ್ಕೊಂಡು ನಮ್ಮ ಕುಂಬಳಕಾಯಿ ಹಾಲು ಏನದು ಅದನ್ನು ವಾಟ್ಕಕ್ಕೆ ಟ್ರಾನ್ಸ್ಫರ್ ಮಾಡ್ಕೊರಿ. ಕಲರ್ ನೋಡ್ರಿ ಎಷ್ಟು ಚಂದ ಬಂದದಲ್ಲ. ಸೊ ಇದ್ರ ಮೇಲೆ ಒಂಚೂರು ಏಲಕ್ಕಿ ಪುಡಿ ಉದುರಿಸ್ಕೋರಿ, ಕಾಜು ಕಟ್ ಮಾಡಿಟ್ಕೊಂಡಿದ್ದು ಉದುರಿಸ್ಕೋರಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ನೀವು ಒಮ್ಮೆ ಟ್ರೈ ಮಾಡಿರಿ. ಈ ಕುಂಬಳಕಾಯಿ ಹಾಲು ಬೇರೆ ಟೇಸ್ಟ್ ಇರ್ತದೆ, ಅಗದಿ ರುಚಿ ಇರ್ತದೆ. ಸೊ ನಿಮ್ಮ ಮಕ್ಕಳಿಗೆ ಅದು ಮಾಡಿಕೊಡ್ರಿ. ನೆಕ್ಸ್ಟು ಇದೆಲ್ಲ ಮಾಡಿ ಕಟ್ಟಿ ಸ್ವಚ್ಛ ಮಾಡ್ಕೊಳ್ಳೋತನ ಒಂದು ಅರ್ಧ ತಾಸು ಆಗಿತ್ತು. ಬಿಸಿಲನ್ನು ಬೇಕಾದಷ್ಟು ಇತ್ತು, ಹೀಗಾಗಿ ಸೀರೆಗಳನ್ನೆಲ್ಲ ಮಡಚಿ ತೆಗೆದಿಟ್ಕೊಂಡೆ ನಾನು. ಸೊ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.